ಸರ್ಪ್ರೈಸ್ ಕೊಟ್ಟಿರೋದು. ಏನೋ ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ತಲೆ ಬಿಸಿ ಐತೆ. ಇಲ್ಲ ಕಣೆ, ಸಖತ್ ಕಪ್ ಗೈಸ್, ಇದು ನಂಗೆ ತುಂಬಾ ಇಷ್ಟ. ಈ ಆಪಲ್, ಬನಾನಾ, ಹೂವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ನಾನು ನಮ್ಮ ಅತ್ತೆ ಮನೇಲಿದ್ದೀನಿ. ಬಂದು ಆಲ್ಮೋಸ್ಟ್ ಒಂದು 3 days ಆಯ್ತು, ಬಟ್ ಬ್ಲಾಗ್ ಏನು ಮಾಡಿರಲಿಲ್ಲ ಬಿಕಾಸ್ ನನಗೆ ಹುಷಾರಿಲ್ಲ. ಕೋಲ್ಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ. ಯೂಶಲಿ ಕೋಲ್ಡ್ ಆಗಲ್ಲ, ಆದ್ರೆ ನನ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಮುಂಚೆ ಸ್ವಲ್ಪ ಸ್ಟ್ಯಾಮಿನಾ ಚೆನ್ನಾಗಿತ್ತು, ಇವಾಗ ಇತ್ತೀಚೆಗೆ ಸ್ವಲ್ಪ ವೀಕ್ ಆಗಿದ್ದೀನಿ. ಎನಿವೇಸ್ ಗೈಸ್, ನನ್ ತುಂಬಾ ಜನ ಕೇಳ್ತೀರಾ ಲಕ್ಷ್ಮಿ ಡ್ರೆಸ್ ಎಲ್ಲಿಂದ ತಗೊಂಡಿದ್ವು ಅಂತ. ಸೊ ನಾನು ಈ ಡ್ರೆಸ್ ಬಂದು ಡಿಮಾರ್ಟ್ ಇಂದ ತಗೊಂಡಿರೋದು. ಪ್ರೈಸ್ ಎಷ್ಟು ಇದ್ರದ್ದು? ಕಿತ್ತಾಕಿಲ್ವಾ? ಇಲ್ಲ, ಟ್ಯಾಗ್ ಇದು ಬಟ್ಟೆಗೆ ಒಂಥರ ಹೊಲ್ದಿದ್ದಾರೆ. ಹೌದಾ? ಕಿತ್ತಾಗಕ್ಕಾಗಲ್ಲ. ಎಷ್ಟು? 699 ಇರ್ಬೇಕೇನೋ. ಎಷ್ಟಾಗುತ್ತೆ? 699 rupees ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ, ಲೈಕ್ ಏನೋ ಚೆನ್ನಾಗಿದೆ. ಸೊ ಫಸ್ಟ್ ಸ್ವಲ್ಪ ನೀರು ಬಿಸಿ ಮಾಡ್ತೀನಿ. ಫುಲ್ ಎಲ್ಲ ಎಷ್ಟು ಒಂಥರ ಧೂಳ್ ಅಂತಲ್ಲ, ಎಷ್ಟು ಒಂಥರ ಆಗಿತ್ತು ಗೊತ್ತಾ. ನೀಟಾಗಿ ಪ್ರತಿಯೊಂದನ್ನು ತೆಗ್ದಿ ಫುಲ್ ನೀಟಾಗಿ ತೊಳೆದಿದ್ದೀನಿ. ನೋಡಿ ಇವಾಗ ಎಷ್ಟು ಮಿಂಚ್ತೈತೆ. ಕೊಡಿ, ನಾನು ತೆಗಿಸ್ತೀನಿ. ಅದೇನು ಗೊತ್ತಿಲ್ಲ ಗೈಸ್, ನನಗೆ ನನ್ನ ಅಡುಗೆ ಮನೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಂಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಕೋಸಿ ಆಗಿದೆ ಗೊತ್ತಾ ನನ್ನ ಅಡುಗೆ ಮನೆ. ಈ ಕಪ್ ಇದೆಯಲ್ಲ, ದಿಸ್ ಇಸ್ ಲಿಟ್ರಲಿ ಲೈಕ್ ಸಖತ್ ಕಪ್ ಗೈಸ್, ಇದು ನಂಗೆ ತುಂಬ ಇಷ್ಟ. ಈ ಕಪ್ ಸ್ವಲ್ಪ ಕಾಸ್ಟ್ಲಿನೇ, ಇನ್ 250-300 rupees ಈ ಕಪ್ಪು, ಬಟ್ ತುಂಬ ಮಸ್ತಾಗಿದೆ. ಆ್ಯಂಡ್ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮ್ ಕೂಡ ಕೇಳಿದ್ದೀರಾ ಯಾವುದು ನೀವು ಯೂಸ್ ಮಾಡೋದು ವಾಟರ್ ಪ್ಯೂರಿಫೈರು. ಸೊ ನಾನು ಯೂಸ್ ಮಾಡೋದು ಕಿನ್ಸ್ಕೋ ಅವ್ರದ್ದು ಆಕ್ವಾ ಫ್ಲೇಮ್ ಅಂತ. ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸರ್ಚ್ ಮಾಡಿ. ಆ್ಯಂಡ್ ಇಲ್ಲಿ ಲಡ್ಡು ಮಾಗೆ ನೀರು ಬಿಸಿ ಮಾಡ್ತಾ ಇದ್ದೀನಿ ನನಗೆ ಹಾಗೂ ಲಡ್ಡುಗೆ. ಆ್ಯಂಡ್ ಇಲ್ಲಿ ಗೈಸ್, ಇಲ್ಲಿ 1 ನಿಮಿಷ ಇಟ್ಕೊಳ್ರಿ. ಆ್ಯಂಡ್ ನನ್ನ ಕಿಚನ್ ಹೆಂಗ್ ಗೊತ್ತಾ, ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಗೋಬೇಕು, ಜಂಪ್ ಮಾಡ್ಬಿಟ್ಟು ಇಲ್ಲಿ ಡಬ್ಬ ಎತ್ಕೋಬೇಕು, ಆ ರೀತಿ ಅಲ್ಲ. ಲಿಟ್ರಲಿ ಎಲ್ಲ ಫುಲ್ ಒಂಥರ ಕೈಯಲ್ಲೇ ಸಿಗೋ ತರ ಇದೆ. ಒಂಥರ ಎಕ್ಸ್ಕ್ಯೂಸ್ ಮಿ, ಜಾಸ್ತಿ ಇದಿಲ್ಲ. ಆ್ಯಂಡ್ ಡಾನ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಜೋಡಿಸಿದೀವಿ. ಇದೆಲ್ಲ ಜಾಸ್ತಿ ಪಾತ್ರೆಗಳಿದೆ. ಕುಕ್ಕರ್ ತಗೊಂಡಿರೋದಿದೆ. ಸ್ವಲ್ಪ ತರಕಾರಿ ಅಂದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡೇ. ಇದ್ರೊಳಗೆ ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಎಲ್ಲ ಇಟ್ಟಿದ್ದೀನಿ. ಅಂಡ್ ಇದು ಬಂದು ನಾನು ನಿಮ್ಗೆ ತೋರಿಸಿದ್ನಲ್ಲ ಲಾಸ್ಟ್ ಹಳೆ ವ್ಲಾಗ್ ಅಲ್ಲಿ, ಮೊಟ್ಟೆ ಇಡಕ್ಕೆ ಅಂತ ಈ ಒಂದು ಬಾಕ್ಸ್ ನ ತಗೊಂಡಿರೋದು. ನಿಮ್ ಮೊಟ್ಟೆ ತಗೊಬಂದ್ರಿ ಬಾಕ್ಸ್ ಇಡೋಣ. ನೋಡಿ ಪ್ರಾಬ್ಲಮ್ ಏನ್ ಗೊತ್ತಾ, ಏನ್ ಪ್ರಾಬ್ಲಮ್ ಅಂತ ನೋಡಿ ಗೈಸ್, ಚೆನ್ನಾಗಿದೆ ಅಲ್ವಾ? ಎಲ್ಲ ಫುಲ್ ನೀಟಾಗಿ ಉಜ್ಜಿದ್ದೀನಿ, ತೊಳೆದಿದ್ದೀನಿ. ಲಕ್ಷ್ಮ ರೀ, ಒಂದ್ ನಿಮಿಷ ಫಸ್ಟ್ ಗ್ಯಾಸ್ ನ ಆಫ್ ಮಾಡ್ಬಿಡ್ತೀನಿ. ಹೇಳಮ್ಮ. ನಿಮಗೆ ನಂದು ಫೋಟೋ ಇಲ್ಲಿ ಇದೆ ಅಂತ ನೆನಪಿದ್ಯಾ? ಗೊತ್ತಾ ನಿಮ್ಗೆ? ಏನಾದ್ರೂ ನೀವು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಇಟ್ರಾ, ಅಥವಾ ಯಾಕೆ ಇಲ್ಲಿ ಇಟ್ಟಿದ್ಯಾ ಅಂತ ಕೇಳಿದ್ರಾ? ನಂಗೇನ್ ಗೊತ್ತು, ನೀನ್ ಹತ್ರ ಇಟ್ಟಿದ್ದು. ನಾನು ನಿಮ್ ಜೊತೆ ಜಗಳ ಮಾಡಿ ಈ ಫೋಟೋನ ನಿಮ್ ಟೇಬಲ್ ಇಂದ ತೆಗ್ದು ಇಲ್ಲಿಟ್ಟೆ. ನೀವೆಂತ ನನ್ ಫೋಟೋ ನೋಡ್ಬಿಟ್ಟು ಕೆಲಸ ಮಾಡೋದು ನಂಗೆ ಬೇಕಾಗೇ ಇಲ್ಲ ಅಂತ ಅನ್ಕೊಂಡು ಇಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ನೆಮ್ಮದಿ ಆಗಿರೋದು. ಇವಾಗ ಗೊತ್ತಾಯ್ತು ನನಗೆ. ನಾನು ಅನ್ಕೊಂತ ಯಾಕೆ ಇಷ್ಟೊಂದು ಪೀಸ್ಫುಲ್ ಆಗಿದ್ದೀನಿ ನಾನು ಅಂತ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಐ ಸ್ವೇರ್ ನಾನು ಸೀರಿಯಸ್ ಆಗಿ. ಒಂದು ಸತಿ ಲಕ್ಷ್ಮಿ ನಿನ್ ಫೋಟೋ ಇತ್ತಲ್ಲ, ಎಲ್ಗೋಯ್ತಮ್ಮ, ಅಥವಾ ಫೋಟೋ ಇವಾಗ ಆಬ್ವಿಯಸ್ಲಿ ಪ್ಲೇಟ್ ಗ್ಲಾಸ್ ತಗೊಳಕ್ ಬಂದೇ ಜಾಸ್ತಿ ಬೇಡ ಆಯ್ತಾ. ಫಾರ್ ಎಕ್ಸಾಂಪಲ್ ನನ್ನ ಬಿಡು, ಈ ವಿಡಿಯೋ ನೋಡ್ತಾರೆ ಎಲ್ಲ ಹಸ್ಬೆಂಡ್ಸ್ ಎಲ್ಲ, ಲೈಕ್ ಜಾಸ್ತಿ ಬೇಡ, ಅವ್ರಿಗೆ ಕಮೆಂಟ್ ಆಗ್ತಾರೆ. ಇಷ್ಟು ಇದನ್ನೆಲ್ಲ ಡೀಪ್ ಆಗೆಲ್ಲ ನೋಡ್ಬಿಟ್ಟೆಲ್ಲ ಯಾರು ಕೇಳಲ್ಲ. ನೀನ್ ಡೀಪ್ ಆಗಿ ನೋಡ್, ಒಂದ್ ನಿಮಿಷ ಫೋಟೋ ಪಿಕ್ಚರ್ ಅಲ್ಲಿ ಏನ್ ಮಾಡ್ತೀವಿ ಅಂತ ನಿಮ್ಗೆ ಅಷ್ಟು ಗೊತ್ತಾಗ. ಲಕ್ಷ್ಮಮ್ಮನವರೇ ಇಟ್ಟಿದೆ ನೀವಲ್ವಾ? ನಾನು ಇಟ್ಟಿದ್ದು ಬಿಕಾಸ್ ನಿನ್ ಜೊತೆ ಜಗಳ ಮಾಡ್ಬಿಟ್ಟು ನಾನು ಇಟ್ಟಿದ್ದು. ನನ್ನ ಫೋಟೋ ಬೇಕಾ? ಸರಿ, ಯಾಕೆ ಇಟ್ಟೆ? ದಟ್ ವಾಸ್ ಯುವರ್ ಮಿಸ್ಟೇಕ್. ಮಿಸ್ಟೇಕ್ ಮಾಡಿದ್ ನೀನು. ಯು ಶುಡ್ ನೆವರ್ ಆಸ್ಕ್ ಲೈಕ್ ಯಾಕೆ ಮಿಸ್ಟೇಕ್ ಮಾಡಿದೆ ಇದು ಮಾಡಬಾರ್ದು. ಇಲ್ಲೇ ಇಡ್ತಾ ಇದ್ದೀನಿ, ನೀವು ನೋಡಿ ಏನ್ ಮಾಡ್ತೀರಾ ಅಂತ. ಸರಿ, ಅಲ್ಲೇ ಇರ್ಲಿ ಬಿಡು. ಅಲ್ಲೇ ಇರ್ಲ, ಹೊಸ ಮನೆವರೆಗೂ ಆಯ್ತು ಅಲ್ಲೇ. ಡೌಟ್ಸ್ ಎಲ್ಲ ಸುಮಾರು ಡೌಟ್ಸ್ಗಳಿತ್ತು. ಸೊ ಎಲ್ಲಾನು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅಕ್ಕ ಕೂಡ ಸ್ವಲ್ಪ ಕ್ಲಿಯರ್ ಮಾಡಿದಾಳೆ. ನಾನು ಕೂಡ ಹೇಳಿದ್ದೀನಿ ಯಾಕೆ ನಾನು ಜಾಸ್ತಿ ಅತ್ತೆ ಬಂದಿರಲ್ಲ ಅಂತ. ಬಿಕಾಸ್ ಸುಮಾರು ಜನ ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಅಂತಾನು ಹೇಳ್ಬಾರ್ದು, ನೀವು ನಿಮ್ಮ ಒಪಿನಿಯನ್ ಶೇರ್ ಮಾಡ್ತಾ ಇದ್ರಿ. ಅದು ಮೇ ಬಿ ನಾನ್ ನೆಗೆಟಿವ್ ಆಗಿ ತಗೊಂಡೆ. ಓಕೆ, ಎನಿವೇಸ್, ಸೊ ಸುಮಾರು ಜನ ಹೇಳ್ತಾ ಇದ್ರಿ ಅಕ್ಕ ಮನೇಲಿ ಇರ್ತೀನಿ ಅಂತಂದ್ರೆ, ಬಿಕಾಸ್ ಪಕ್ಕದಲ್ಲೇ ನಾವು ಸೈಟ್ ತಗೊಂಡಿರೋದು. ಅದಕ್ಕೆ ಅಕ್ಕ ಆ ಏರಿಯಾದಲ್ಲಿ ಶಿಫ್ಟ್ ಆಗಿರೋದು. ಸೊ ನಾವು ಅದಕ್ಕೇನೆ ಅಲ್ಲಿ ಜಾಸ್ತಿ ಇರೋದು. ನಿಮ್ಗೂ ಗೊತ್ತಿರಲಿಲ್ಲ, ಅದಕ್ಕೇನೆ ಆ ರೀತಿ ಕಾಮೆಂಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ಗೊತ್ತಾಯ್ತಲ್ವಾ, ಸೊ ಬೇರೆ ರೀತಿ ಕಾಮೆಂಟ್ ಮಾಡಿ, ಅದಕ್ಕೆ ಕೂಡ ನಾನು ಆನ್ಸರ್ ಕೊಡ್ತೀನಿ. ಫಸ್ಟ್ ನಾವು ಬ್ಯಾಂಕ್ ಕೆಲಸ ಮುಗಿಸೋಣ, ಬಿಕಾಸ್ ಆಲ್ರೆಡಿ ಟೈಮ್ 11:30. ಬ್ಯಾಂಕ್ ಆಮೇಲೆ ಲಂಚ್ ಗಿಂಚು ಅನ್ಕೊಂಡು ಲೇಟ್ ಆಗ್ಬಿಡುತ್ತೆ. ಬನ್ನಿ ಹೊರಡೋಣ. ಫೋನ್ ಚಾರ್ಜರ್ ಇಲ್ಲ ಲಕ್ಷ್ಮಮ್ಮ. ನನ್ನ ಪವರ್ ಬ್ಯಾಂಕ್ ಇದೆ, ಬನ್ರಿ ಹೋಗೋಣ.
ಯಾವ ತಗೊಂಡೆ? ಎಗ್ಯಾರೋ ಅವ್ರದ್ದು ತಗೊಂಡಲ್ಲ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಈ ಒಂದು ಎಗ್ಯಾರೋ ಅವರ ನ್ಯಾನೋ ಪವರ್ ಬ್ಯಾಂಕ್. ಸೊ ನನ್ ಪವರ್ ಬ್ಯಾಂಕ್ ತುಂಬಾ ಟೈಮ್ ಇಂದ ಬೇಕಿತ್ತು. ಬಿಕಾಸ್ ನಾನು ಇವಾಗ ನಿಮ್ಗೆ ಗೊತ್ತು ತುಂಬಾ ಟ್ರಾವೆಲ್ ಮಾಡ್ತಾ ಇದೀನಿ ಅಲ್ವಾ. ಈಗ ಹೋಗ್ಬೇಕು, ಜಿಗಣಿಗೆ ಹೋಗ್ಬೇಕು, ಅಕ್ಕ ಮನೆಗೆ ಹೋಗ್ಬೇಕು. ಚಾರ್ಜ್ ಅರ್ಧ ಟೈಮ್ ಇರುತ್ತೆ, ಅರ್ಧ ಟೈಮ್ ಇರಲ್ಲ. ಸೊ ಟ್ರಾವೆಲ್ ಜಾಸ್ತಿ ಮಾಡೋ ಕಾರಣಕ್ಕೆ ನಾನು ಈ ಒಂದು ಪವರ್ ಬ್ಯಾಂಕ್ ನ ಪರ್ಚೇಸ್ ಮಾಡಿರೋದು. ಅಂಡ್ ಪವರ್ ಬ್ಯಾಂಕ್ ಕೆಪಾಸಿಟಿ ಹೇಳ್ಬೇಕು ಅಂತಂದ್ರೆ 1000 mAh ಅಷ್ಟು ಕೆಪಾಸಿಟಿ ಇದೆ. ಅಂಡ್ ಇದು ಲೈಕ್ ಟ್ಯಾಬ್ಸ್ ಆಗಿರ್ಲಿ, ಫೋನ್ ಆಗಿರ್ಲಿ ಅಥವಾ ಹೆಡ್ಫೋನ್ಸ್ ಆಗಿರ್ಲಿ ಎಲ್ಲದಕ್ಕೂ ತುಂಬಾನೇ ಫಾಸ್ಟ್ ಚಾರ್ಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅದ್ರ ಜೊತೆನೆ ಅವ್ರು ಈ ಒಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಟೈಪ್ ಸಿ ಕೇಬಲ್ ನೋಡ್ಬೋದು ಗೈಸ್. ಸೊ ಆರಾಮಾಗಿ ಇದ್ವಳಿಗೆ ಹಿಂಗೆ ಪ್ಲಗ್ ಇನ್ ಮಾಡಿಯಲ್ಲ. ಇವಾಗ ನನ್ನ ಚಾರ್ಜ್ ಕೂಡ ಮಾಡ್ಬೋದು. ನೋಡ್ಬೋದು ಚಾರ್ಜ್ ಇವಾಗ ಆಗ್ತಿದೆ ನೋಡಿ. ಸೊ ನಂದು ಬಂದು ಚಾರ್ಜ್ ಫುಲ್ ಇದೆ, ಅದಕ್ಕೆ ಲೈಟ್ ಬ್ಲಿಂಕ್ ಆಗ್ತಾ ಇಲ್ಲ. ಸಪೋಸ್ ಚಾರ್ಜ್ ಕಡಿಮೆ ಇದ್ರೆ ಅಲ್ವಾ ಈ ಲೈಟ್ ಬಂದು ಬ್ಲಿಂಕ್ ಆಗುತ್ತೆ. ತುಂಬಾನೇ ಈಸಿ ಟು ಯೂಸ್ ಹಾಗೂ ಈಸಿ ಟು ಕ್ಯಾರಿ. ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ತಗೊಂಡು ಹೋಗ್ಬೋದು. ಅಂಡ್ ಫ್ರೆಂಡ್ಸ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಈ ಒಂದು ಎಗ್ಯಾರೋ ಅವರ ನ್ಯಾನೋ ಪವರ್ ಬ್ಯಾಂಕ್ ಇದೆಯಲ್ಲ 1 year ವಾರಂಟಿ ಜೊತೆ ಬರುತ್ತೆ. ನಾನು ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಬೋದು. ಏನ್ ತಂದಿದ್ಯಾ ನೀನು? ಮಮ್ಮಿ ಅವೆಲ್ಲ ಕೊಡ್ಬೇಡ ಕಣಮ್ಮಿ ನೀನು. ಬಂಗಾರ ಕಣಮ್ಮ ನೀನು. ಲಡ್ಡು ಯಾರು ಬಂದಿರೋದು? ಲಡ್ಡು ಓಯ್ ಇದ್ರ ಎಲ್ಲಿ ತಂದೆ? ಎಲ್ಲಿ ನಿಲ್ಸ್ದೆ ಮಮ್ಮಿ? ಎಲ್ಲಿ ನಿಲ್ಸ್ದೆ? ಇವೆಲ್ಲ ಎಲ್ಲಿತ್ತು? ಬುಕ್ ಮಾಡಿದ್ದು ನಾನು. ಅವಳು ಆಫೀಸ್ ಹೋಗಿಲ್ವಾ ನಂದು? ನಿನ್ ಮೊಮ್ಮಗೊಂದು ಡ್ರಾಯಿಂಗ್ ಇವೆಲ್ಲ ಆರ್ಟಿಸ್ಟ್. ನಾನಲ್ಲ ಅವ್ರ ಅಪ್ಪ ಬಿಟ್ಟಿರೋದು. ಒಂಥರ ಇದೇ ಮಾಡಾಕ್ಬಿಟ್ಟನಪ್ಪ. ಏನು ಆರ್ಟು? ಲಡ್ಡು ಯಾರು ಬಂದಿರೋದ್ ಮನೆಗೆ? ಇಲ್ವಲ್ಲ, ಎಲ್ ಬಿದ್ದವನೆ? ಸರಿ ಒಮ್ಮೆ ನೀನ್ ಯಾಕೆ ಬಂದಿರೋದು ಹೇಳಿ, ಹೆಂಗೆ ಸರ್ಪ್ರೈಸ್ ಕೊಟ್ಟಿರೋದು? ಏನೋ ನಿನ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ತಲೆ ಬಿಸಿ ಐತಲ್ಲ? ಇಲ್ಲ ಕಣಮ್ಮೆ, ಬೆಚ್ಚಿಗೈತೆ ಅಷ್ಟೇ. ಅದೇ ಒಳಜರ್ ತರ ಐತೆ. ನೈಟ್ ಮಾತ್ರ ಜ್ವರ. ನೈಟ್ ಬೆಳಗಿನ ಜಾವ, ಡೇ ಟೈಮಲ್ಲಿ ಏನೂ ಇಲ್ಲ. ನನ್ಗೇನ್ ತಂದಿದ್ಯಾ ಮಮ್ಮಿ? ಮಮ್ಮಿ ನಾವೇನ್ ಚಿಕ್ಕ ಮಕ್ಳ ಐಸ್ ಕ್ರೀಮ್ ಚಾಕ್ಲೇಟ್ ತಂದು ಕೊಡ್ತಿದ್ಯಲ್ಲ. ಹಣ್ಣು ಹಣ್ಣು ಹಣ್ಣು. ಇವಾಗ ತಾನೇ ನಾನು ನಿನ್ ಹಳ್ಳಿಮೈ ಇಬ್ರು ಜಗಳ ಮಾಡ್ತಾ ಇದ್ವಿ, ಸರಿಯಾಗಿ ಟೈಮಿಗೆ ಬಂದಿದ್ಯಾ. ಇದನ್ನ ಅಂಡ್ಸು ಅಂತ ಕಣಮ್ಮಿ. ಇದನ್ನ ಈ ಈ ಟೇಪ್ ಇದೆಯಲ್ಲ, ಇದನ್ನ ಇಲ್ಲಿ ಅಂಡ್ಸು ಅಂತ. ಅವರು ನಾನಿಲ್ಲಿ ಅಂಡ್ಸ್ತೀನಿ, ಇಲ್ಲಿ ಅನ್ಸದ್ ಬೇಡ, ಇದು ಅವ್ರದ್ದು ಸೆಟಪ್ ಇದೆಯಲ್ಲ ಆಫೀಸ್ ಕೆಲ್ಸದ್ದು, ಅದು ಮಿಸ್ ಆಗುತ್ತೆ ಬೇಡ ಅಂತ. ಸರಿ ಆಯ್ತು, ಸ್ವಲ್ಪ ನಿಧಾನಕ್ಕೆ ಮಾತಾಡು. ಅವ್ರು ಜೋರಾಗಿ ಮಾತಾಡೋ, ನಾನು ನಿಧಾನಕ್ಕೆ ಮಾತಾಡು ಅಂತ ಅಷ್ಟೇ, ಇದೇನೂ ಇಲ್ಲ. ಮಾಡೋ ಕೆಲಸ ಏನಿಲ್ಲ ನಿಮಗೆ. ಇದೇನಿದು? ಏನು ಅದು ಅನ್ಸದ್ ಕಡಿಮೆ. ಇದು ಒಂಥರ ಕಾಣಿಸು ಹಳೆ. ಇದರ ನೀಟಾಗಿ ಉಜ್ಜಿತಿ ನೋಡು, ಎಷ್ಟು ನೀಟಾಗಿ ತೊಳ್ದೆ ಗೊತ್ತಾ ನಿನ್ನೆ. ನೀರಾಕೆಲ್ಲ ಉಜ್ಜಬಾರ್ದು, ಸುಮ್ಕೆ. ಅಲ್ಲ ಉಜ್ಜ ಆಯ್ತು, ಎಲ್ಲ ತೊಳೆದಾಯ್ತು, ಅದು ಏನೋ ಒಂಥರ ವರ್ಷೆ ಇಲ್ಲ ಅಂತ ಅನ್ಸ್ತಾಯ್ತಲ್ಲ. ಹಾ, ಜೀರಿಗೆ, ಮೆಣಸು, ಸಾಸಿವೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಒಂದಿಷ್ಟು ಇಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಂದಷ್ಟು ದೋಸೆ ತವೆ ಬೇರೆ, ಆಮೇಲೆ ಏನಂತಾರೆ ಎಗ್ ಬುರ್ಜಿಗ್ ಬೇರೆ, ಚಪಾತಿಗ್ ಬೇರೆ, ಎಲ್ಲಾನು ಡಿಫ್ರೆಂಟು. ಇದು ರೇಷನು, ಈ ಕಡೆದು ರೇಷನು, ಆ ಕಡೆದು ದೇವ್ರದ್ದು ಗಂಧದ ಕಡೆ ಎಲ್ಲ ಇರುತ್ತಲ್ಲ ಅದು. ಹೆಂಗೆ ನಮ್ ಕಿಚನ್ ಇದೇನು ಇಷ್ಟೊಂದರ ಸಾಮಾನು? ಅಯ್ಯೋ ಅವೆಲ್ಲ ನೀಟಾಗಿ ಜೋಡಿಸ್ದೀನಿ ಕಣಮ್ಮಿ. ಅದೆಲ್ಲ ಬಟ್ಟೆಗಳು ಚೆನ್ನಾಗೈತಿ, ಆ ಬಟ್ಟೆಗಳೆಲ್ಲ. ಜಾಗ ಇಲ್ಲ ಅಂತ ಅಲ್ಲಿ ಇಟ್ಟಿದ್ದೀನಿ ಸಜ್ಜೆ ಮೇಲೆ. ಇನ್ನೆಲ್ಲಿ ಇಡ್ಲಿ? ಕಪಾಟಲ್ಲಿ ಜಾಗ. ಸರಿ ಬಾ ಕುತ್ಕೊಂಡು ನೀರು ಕೊಡ್ತೀನಿ. ಗೈಸ್ ನಮ್ಮಮ್ಮ ಬಂದಿದ್ದಾರೆ ಸರ್ಪ್ರೈಸ್ ಆಗಿ. ಆಪಲ್, ಬನಾನಾ, ಹೂವ. ಮಮ್ಮಿ ಹೂವೆಲ್ಲ ಎಲ್ಲಿ ಸಿಕ್ತು ನಿನ್ಗೆ? ಅಲ್ಲೇ ಎಳ್ದು ಬಿಡ್ತಂದ. ಬಿಕಾಸ್ ನಮ್ಮ ಮನೆ ಹತ್ರ ಏನೂ ಸಿಗಲ್ವಲ್ಲ, ಅದಕ್ಕೆ. ಬಾರಮ್ಮ ಇಲ್ಲೇ ಕುತ್ಕೋ ರೂಮಲ್ಲಿ. ನೀನು ಮನೆ ಏನ್ ಅನ್ಕೊಂಡಿದ್ಯಾ? ಸೈಜ್ ಮಾತ್ರ ಚಿಕ್ಕದು, ಎಲ್ಲಾನು ಇಟ್ಕೊಂಡಿದೀವಿ. UPS ಜಮಾನಿಂದ ಐತೆ ಕಣಮ್ಮಿ.
UPS ಆಮೇಲೆ ಅಲ್ಲಿ ಒಂದು ಐತೆ ಇನ್ನೊಂದು ನಿಂತ್ಕೊಳ್ಳಿ ಆಂಟಿ. ಅವ್ರು ಸಿಗಲ್ಲ, ಇವ್ರು. ರೀ ಏನಿದೆ ಹೇಳಿ ಫಸ್ಟ್ ಕರೆಕ್ಟ್ ಆಗಿ ಒಂದ್ ನಿಮಿಷ ಏನ್ ಹೇಳ್ರಿ ಇಲ್ಲ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಲ್ಲ, ಇದೊಂದು ಇದು ಹೆಲ್ತ್ ಸೆನ್ಸ್ ಅಂತ ವೇಟಿಂಗ್ ಮಿಷಿನ್. ಇದರಲ್ಲಿ ಬಾಡಿ ಫ್ಯಾಟು, ಬ್ಯಾಡ್ ಫ್ಯಾಟ್ಸ್ ಅಂತಾರಲ್ಲ ಅದೆಲ್ಲ ಗೊತ್ತಾಗುತ್ತೆ. ಬಾಡಿ ಫ್ಯಾಟ್ಸ್ ಎಲ್ಲ ಎಷ್ಟಿದ್ಯಾ ಮಮ್ಮಿ? ಜಾಸ್ತಿ ಆಗಿದೆ ಇವನು 66.9. ಮಮ್ಮಿ ನೀ ಬರೀ 66 ಇದೆಯಾ ಮಮ್ಮಿ? 29.5 ಅಂದ್ರೆ ಅದಿದು ಬಾಡಿ ಮಾಸ್ ಅದಲ್ಲ, ಹೈಟ್ಗೆ. ಹೈಟ್ ಸ್ವಲ್ಪ ಬಾಡಿ ಇದು ಒಂದು 65-64 ಇರಬೇಕು. ಅದು ಬಿಟ್ಟು BMI ಇದೆಯಲ್ಲ ಅದು ಕರೆಕ್ಟ್ ಆಗೈತೆ. ಮತ್ತೆ ಬಾಡಿ ಫ್ಯಾಟು ಸ್ವಲ್ಪ ಜಾಸ್ತಿ ಆಯ್ತದೆ. ಹೇಳಿ ನಂದು ನೋಡಿದೆ ಯಾವತ್ತೋ ಹಿಂಗ್ ಚೆಕ್ ಮಾಡಿದ್ಯಾ? ಏನೇ ನಾನು ತಿಳ್ಕೊತೀನಿ. ಮತ್ತೆ ನಿಮ್ದು ಇದು ಅದೇ ಈ ಹಾರ್ಟ್ ಅಲ್ಲಿ ಸ್ವಲ್ಪ ಕೊಬ್ಬು ಸೇರ್ಕೊಳತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಐತೆ. ಅಯ್ಯ. ಟಿಶ್ಯೂ ಲೈಸ್ ಬಿಟ್ವೀನ್ ಸ್ವಲ್ಪ ಜಾಸ್ತಿ ಐತೆ. ಡಾಕ್ಟರ್ ಅರುಣ್ ಅವರೇ, ಅದೇ ವಿಸರಲ್ ಫ್ಯಾಟ್ ಅಂತಾರೆ ಆಂಟಿ. ಇದು ಅಂದ್ರೆ ಸಾರಿ ಇದಲ್ಲ, ಇದು ಬಾರ್ಡರ್ ಅಲ್ಲಿ ಇದ್ದೀರಾ ಸ್ವಲ್ಪ. ಅದೇನದು? ಈ ಸಬ್ಸ್ಟೆನ್ಸ್ ಫ್ಯಾಟ್ ಸ್ವಲ್ಪ ಈ ಅದೇ ಕೊಬ್ಬು, ಈ ಹೊಟ್ಟೆ ಬುಜ್ಜೆಲ್ಲ ಬರುತ್ತಲ್ಲ, ಅದೊಂದು ಸ್ವಲ್ಪ ಲೈಟ್ ಜಾಸ್ತಿ ಐತೆ ಅಂತ. ಮಿಕ್ಕಿದ ಕರೆಕ್ಟ್. ಸರಿ ಡಾಕ್ಟ್ರೇ, ನಂದೊಂದು ಸ್ವಲ್ಪ ನೋಡಿ. ಫ್ಯಾಟ್ ಮಾಸು, ಬಾಡಿ ಫ್ಯಾಟ್. ಗೈಸ್ ನನ್ನ weight ಬಂದು ನನಗಿಂತ ಕಮ್ಮಿ ಇದೆಯಾ? ನಿನ್ಗಿಂತ ಜಾಸ್ತಿ 60. ಅದೇಂಗೆ? ನೀನು 59 ಇದ್ದಿದ್ದು, 57 ಆ ಥರ ಇದ್ದಿದ್ದು. ಓಕೆ, ಜಾಸ್ತಿ ಆಗಿದೆ. ಮಮ್ಮಿ ಬೆಳಗ್ಗೆ ತಾನೇ 68 ತೋರಿಸ್ತಿತ್ತು, ಅದೇ 69 ತೋರಿಸ್ತಿತ್ತು. ಚಾನ್ಸ್ ಅಲ್ಲ, 59 ತೋರಿಸು. ನಾನು ನೋಡಿದ್ನಲ್ಲ, ನೀನು ಹಾ ಸಾರಿ 59 ಇದೊಂದು ತೋರಿಸ್ತಿತ್ತು. ನಿಮಿಷ ವೆಯ್ಟ್, ಇಡೀ ಇರು. ಒಂದು ನಿಮಿಷ. ಹಾಂ, ಇವ್ನು ನಿಂತ್ಕೊ. ವೆಯ್ಟ್ ನೀನ್ 66? 67 ಅನ್ಕೋ. ಇನ್ನೇನು ಒಂದು 10 ನಿಂತ್ಕೊ. ಜಾಸ್ತಿ ಆಗ್ಬಿಟ್ಟಿದೆ. ತುಂಬ 63 ಇದ್ದೆ ನಾನು. 62, 63 ಇದ್ದೆ. 60 kg ಕರೆಕ್ಟ್ ಆಗಿ. ನಾನು ಇಷ್ಟೊಂದು ಇಲ್ಲ ರೀ, 60 kg ಇಲ್ಲ ನಾನು. ಬೆಳಗ್ಗೆ ಬೇರೆ ತೋರಿಸ್ತಿತ್ತು. ಸರಿ ಹೇಳಿ, ಏನ್ ಜಾಸ್ತಿ ಆಗಿದೆ ಹೇಳು. ಇದರಲ್ಲಿ ನಿನ್ನ ಹೈಟ್ ಆಬ್ವಿಯಸ್ಲಿ ಸ್ವಲ್ಪ ಒಂದು kg ಜಾಸ್ತಿ ಇದೆಯಾ, ಮಿಕ್ಕಿದ್ರೆ ಕರೆಕ್ಟ್ ಆಗುತ್ತೆ ನಿಮಗೆ. ಕೊಬ್ಬಿನ ಅಂಶ ಎಲ್ಲ ಕರೆಕ್ಟ್ ಆಗುತ್ತೆ ನನಗೆ. ಕೊಬ್ಬಿನ ಅಂಶನೂ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗುತ್ತೆ. ಕೊಬ್ಬೆಲ್ಲ ಕಡಿಮೆನೇ ಇದೆಯಾ ಜಾಸ್ತಿ? ಯಾಕೋ ನನ್ ಮಗನ್ ನೋಡ್ರವ್ವ, ನನ್ ಮಗನ್ ಎಷ್ಟ್ ಕೆಜಿ? ನನ್ ಮಗ 11.9, 12 kg ನನ್ ಮಗನು. ಅಯ್ಯಯ್ಯ ನನ್ ಕುಳ್ಳಿಯ ನೀನು. 67, ನಾನು 60. ತುಂಬ ದಪ್ಪ ಆಗ್ಬಿಟ್ಟೆ ಈಗ. ದಪ್ಪ ಆಗಿಲ್ಲ. ನನ್ ಗಂಟ 63 ಇದ್ದಿದ್ದು ನಾನು ಎಷ್ಟೋ ದಿವಸ ಗಂಟ. ಅದೇ ನಿಮ್ ಜಾಸ್ತಿ ಆಗ್ಬಿಟ್ಟೆ. ಅದೇ ಮನೆ ಕಟ್ಸಾಯ್ತಲ್ವಾ, ಅದಕ್ಕೆ ಏನ್ ಮಾಡೋಣ, ಟೀ ಸ್ವಲ್ಪ ಕಡಿಮೆ ಮಾಡಿ. ಅದೊಂದು ಆಕ್ಚುಲಿ ಮಾಡೋದು ಕಡಿಮೆ ಮಾಡೋಕೆ ಕಷ್ಟ. ಯಾರಿಗೆ ಏನ್ ಹೇಳ್ತಾ ಇದ್ದೀರಾ? ನಾನು ಅಡ್ವೈಸ್ ಕೊಡ್ಬೋದು. ಒಂದ್ ನಿಮಿಷ, ನೀವೇನ್ ಮಾಡ್ತೀರಾ? ದಿವಸಕ್ಕೆ 10 ಸತಿ ಟೀ ಕುಡಿತೀರಾ? ದಪ್ಪ ಆಯ್ತಾರಾ? ಇದು ಕೊಬ್ಲೆಸ್ ಆಯ್ತು. ಹೌದಾ? ಟೀ ಪ್ಲೇಸ್ ನೋಡಿ ಸರ್ 25. ಹುಷಾರ್ ಕಣಮಿ. ಆಯ್ತಾಯ್ತು. ಬಾಯ್ ಬಾಯ್. ಪ್ಯಾಂಟ್ ಇಲ್ಲ, ನಾಳೆ ಹಾಕೋತೀವಿ. ಸರಿ, ಹೊರಟ್ರೆ ಅಷ್ಟೇ. ಸೊ ಮಮ್ಮಿ ಜಸ್ಟ್ ಹೊರಟ್ರು ಆ್ಯಂಡ್ ಇವಾಗ ನಾನು ಜಸ್ಟ್ ಮನೆಗೆ ಬಂದಿದ್ದೀನಿ. ಲೈಕ್ ನಮ್ಮ ಅತ್ತೆ ಹಾಗೂ ನಮ್ಮಮ್ಮ ಇಬ್ರು ಹೇಳ್ತವ್ರೆ ಹಾಸ್ಪಿಟ್ಲ್ಗೆ ಹೋಗು ಅಂತ. ಬಟ್ ನಾನು ಹೋಗಲ್ಲ ಅಂತಿದ್ದಲ್ಲ, ಅದಕ್ಕೆ ಅವ್ರು ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ. ನಾನು ಯಾವುದೇ ಕಾರಣಕ್ಕೂ ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತ ಅಂದೆ. ಒಂದು 2 ದಿವಸ ಗೈಸ್, 2 ದಿವಸ ನೋಡ್ತೀನಿ. ಏನಾದರೂ ಹಿಂಗೆ ಇದ್ದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ. ತುಟ್ಟಿಲ್ಲ ನೋಡಿ, ಫುಲ್ ಒಣಗೋಗಿದೆ. ಏನಪ್ಪ ಅಂದರೆ ಡೇ ಟೈಮ್ ನಾನು ಚೆನ್ನಾಗಿರ್ತೀನಿ, ಓಕೆನಾ. ಬಟ್ ನೈಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ಶಿವರಿಂಗ್ ಆಗುತ್ತೆ, ನಡುಗುತ್ತೆ. ಬಟ್ ದಟ್ಸ್ ಓಕೆ. ಅಂದರೆ ಮಲ್ಕೊಂಡ್ರೆ ಉಸಿರಾಡಕ್ಕಾಗಲ್ಲ, ನಾನು ಹಿಂಗೆ ಕುತ್ಕೊಂಡೇ ಇರಬೇಕು ಉಸಿರಾಟಕ್ಕೆ. ಅದೊಂದು ಸ್ವಲ್ಪ ಕಷ್ಟ ಆಗ್ತೈತೆ. ಬಟ್ ಮೇ ಬಿ ವೆದರ್ ಹಂಗಿದೆಯಲ್ಲ, ಅದಕ್ಕೆ ಹಂಗೆ ಅನಿಸಿರ್ಬೋದೇನೋ. ಬಟ್ ದಟ್ಸ್ ಓಕೆ, ಒಂದು 2 ದಿವಸ ಆಮೇಲೆ ಕರೆಕ್ಟ್ ಆಗ್ತೀನಿ. ಸೊ ಎಸ್ ಗೈಸ್, ಈ ಒಂದು ವ್ಲಾಗ್ ಸಿಂಪಲ್ ಆಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ ಗೈಸ್. ಬಾಯ್.